ನಮಸ್ಕಾರ ವೀಕ್ಷಕರೇ, ನೇರ ಮಾತು ಮುಕ್ತ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಮೈಸೂರಿನ ನಾಟಕ ಕರ್ನಾಟಕ ರಂಗಾಯಣಕ್ಕೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮ. ಅದರ ನಿರ್ದೇಶಕರು ಇವಾಗ ಜನಾರ್ದನ ಅವರು. ಅವರೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇವ್ರದ್ದೊಂದು ಸಣ್ಣ ಪರಿಚಯ ಮಾಡಿ ನಂತರ ನಮ್ಮ ಚರ್ಚೆ ಆರಂಭಿಸೋಣ. ಮೂಲತಃ ಇವರು ಬೆಂಗಳೂರಿನ ಶ್ರೀರಾಮ್ಪುರದವರು. ಆ 70ರ ಚಳುವಳಿಗಳ ಪರ್ವಕಾಲದಲ್ಲಿ ಸಮುದಾಯ ಸಂಸ್ಥೆ ರಂಗಭೂಮಿಯನ್ನು ಜನರ ಬಳಿಗೆ ಕೊಂಡೊಯ್ಯಬೇಕು ಅನ್ನೋ ಅಭಿಯಾನ ಆರಂಭಿಸಿತು. ಬೀದರಿಂದ ಕೊಳ್ಳೇಗಾಲದವರೆಗೆ ನಡೆದಂತಹ ಅಭಿಯಾನದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡವರು ಜನಾರ್ದನ್ ಸರ್ ಅವರು. ಆನಂತರ ಡೆಲ್ಲಿಗೆ ಹೋಗ್ತಾರೆ, NSTಯಲ್ಲಿ ಪದವಿ ಪಡ್ಕೊತಾರೆ, ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಇಲ್ಲೇ ರಂಗ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನ ಕೆಲ ಗೆಳೆಯರು ದೇವನೂರು ಮಾದೇವ ಅವರ ಕೃತಿಗಳನ್ನ ರಂಗಕ್ಕೆ ಅಳವಡಿಸ್ಬೇಕು ಅನ್ನೋ ಆಶಯದೊಂದಿಗೆ ದಯವಿಟ್ಟು ಬಂದು ಇದನ್ನು ನಿರ್ದೇಶನ ಮಾಡಬೇಕು ಅಂತ ಕೇಳ್ತಾರೆ. ಆಗ ಇವರು ಮೈಸೂರಿಗೆ ತೆರಳಿ ದೇವನೂರು ಮಾದೇವ ಅವರ ಕೃತಿಗಳನ್ನ ರಂಗಕ್ಕೆ ತರುವಲ್ಲಿ ಭಾಳ ಯಶಸ್ವಿಯಾಗಿರ್ತಾರೆ ಮತ್ತು ಅದು ಅತ್ಯದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಆನಂತರ ಅವರು ವಾಪಸ್ ತಿರುಗಿ ನೋಡಿದ್ದೇ ಇಲ್ಲ. ಇವತ್ತು ಅವರು ರಂಗಾಯಣ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ಳುವ ಸಂದರ್ಭದಲ್ಲಿ ನಿರ್ದೇಶಕರಾಗಿರೋದು ಅವರ ಸೌಭಾಗ್ಯ ಅಂತಲೇ ಹೇಳ್ಕೊತಾ ಇದ್ದಾರೆ. ಇದು ಅವರ ಅಕಾಡೆಮಿಕ್ ಪರಿಚಯ ಆಯಿತು. ಆದರೆ ನಾವು ಅವರನ್ನು ಪರಿಚಯಿಸ್ಕೊಳ್ಳೋ ರೀತಿಯೇ ಬೇರೆ. ನಾವು ಅವ್ರನ್ನೇ ಕೇಳೋಣ ಬನ್ನಿ. ಜನ್ನಿ ಸರ್, ಯಾರ್ರೀ ನೀವು? ಎಲ್ಲಿಂದ ಬಂದ್ರಿ ನೀವು? ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು. ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು, ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು. ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು. ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೇವೆ ನಾವು, ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೇವೆ ನಾವು. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು. ಜನ್ನಿ ಸರ್, ರಂಗಾಯಣಕ್ಕೀಗ ಬೆಳ್ಳಿ ಹಬ್ಬದ ಸಂಭ್ರಮ. ಹೌದು ಸರ್. ಇದೇ ಸಂದರ್ಭದಲ್ಲಿ ನೀವು ಅದರ ನಿರ್ದೇಶಕರಾಗಿದ್ದೀರಿ. ಹೌದು. ಎಲ್ಲ ರೀತಿಯ ಕಲಾ ಪ್ರಕಾರಗಳು ಭಾಳ ಒರಳು ದಾರಿಯಲ್ಲಿ ಹೊರಟಿರುವಾಗ ನೀವು ರಂಗಭೂಮಿಯನ್ನು ಮುನ್ನಡೆಸುವಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಏನು ಅನ್ನಿಸ್ತದೆ ನಿಮಗೆ? ಸರ್, ಅದು ನನ್ನ ಪುಣ್ಯವೇ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಸುಮಾರು 4 ದಶಕಗಳಿಂದ ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಕನ್ನಡ ರಂಗಭೂಮಿಯನ್ನು ಆ ನಿಟ್ಟಿನಲ್ಲಿ ನೋಡಿದ್ರೆ ಭಾರತದ ರಂಗಭೂಮಿಯಲ್ಲಿ ಯಾವಾಗಲೂ ಕೂಡ ತನ್ನ ಮೊದಲನೇ ಸ್ಥಾನವನ್ನು ಅದು ಗುರುತಿಸ್ಕೊಂಡೇ ಬರ್ತಾ ಇದೆ. ಅಂದರೆ ಬೇರೆ ಬೇರೆ ಪ್ರಯೋಗಶೀಲತೆಯ ಪ್ರಯೋಗಗಳಲ್ಲಿ BV ಕಾರಂತರಿಂದ ಹಿಡಿದು ಅನೇಕ ಮಹಾನ್ ನಿರ್ದೇಶಕರು ಅನೇಕ ಪ್ರಯೋಗಶೀಲತೆಯನ್ನು ಭಾರತೀಯ ರಂಗಭೂಮಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ರಂಗಾಯಣ ಇದೆಯಲ್ಲ, ರಂಗಾಯಣ ಕೊಟ್ಟಂಥ ಸುಮಾರು ನೋಡಿ 80 ಪೂರ್ಣ ಪ್ರಮಾಣದ ನಾಟಕ ಇರ್ತಕ್ಕಂಥದ್ದು ರಂಗಾಯಣದ ರೆಪರ್ಟ್ರಿಯಲ್ಲಿ. ಆಮೇಲೆ 25 ವರ್ಷ 26 ವರ್ಷ ಸತತವಾಗಿ ಹಗಲು ರಾತ್ರಿಯಿಂದ ಪೂರ್ಣಾವಧಿಯ ಕೆಲಸ ಮಾಡಿದಂಥ ಏಕೈಕ ರೆಪರ್ಟ್ರಿ ದೇಶದಲ್ಲಿ ಅಂದರೆ ಅದು ರಂಗಾಯಣ. ಹೀಗಾಗಿ ಅದು ಕರ್ನಾಟಕ ಸರ್ಕಾರದ ಅನುದಾನದ ಆಶ್ರಯದಲ್ಲಿ ನಡೀತಾ ಇರೋದು. ಅದು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಯಾವುದಾದ್ರೂ ರಂಗ ರೆಪರ್ಟ್ರಿ ಇದೆ ಅಂದರೆ ಕರ್ನಾಟಕದ ಮಾತ್ರ. ಅದು ಕರ್ನಾಟಕಕ್ಕೂ ಹೆಮ್ಮೆಯ ವಿಷಯ, ನಮಗೂ ಹೆಮ್ಮೆಯ ವಿಷಯ. ಅಂಥ ರಂಗಾಯಣವನ್ನು ನಾನು ಅದರ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾನು ಅದರ ನೇತೃತ್ವ ವಹಿಸಿ ಜವಾಬ್ದಾರಿ ವಹಿಸ್ಕೊಂಡು ಅದರ ಕಾರ್ಯಶೀಲತೆ ನೋಡ್ತಾ ಇರ್ತಕ್ಕಂಥದ್ದು ನನ್ನ ಪುಣ್ಯ ಅಂತಲೇ ಭಾವಿಸಿದ್ದೀನಿ ಸರ್. ಜನಿ ಸರ್, ಈ ರಂಗಾಯಣ BV ಕಾರಂತರ ಕಲ್ಪನೆಯ ಕೂಸು. ಅವರ ಕನಸನ್ನು ಅನೇಕ ರಂಗ ಸಾಧಕರು ವಿಸ್ತರಿಸ್ಕೊಂಡು ಹೋಗ್ತಾನೇ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಅಪಸ್ವರಗಳು ಕೇಳಿಬಂತು, ಅಥವಾ ಅದು ವಾಸ್ತವ ನೆಲೆಗಟ್ಟಿನಲ್ಲಿ ನಿಜ ಇದ್ರೂ ಇರ್ಬೋದು. ಏನು ಕಾರಂತರು ಕನಸು ಕಂಡಿದ್ರೋ ಅದು ಅಲ್ಲಿ ಆಗಲಿಕ್ಕೆ ಅವಕಾಶ ಆಗಲಿಲ್ಲ ಅನ್ನೋ ಮಾತಿದೆ. ಇದಕ್ಕೆ ತಾವೇನು ಹೇಳ್ತೀವಿ ಸರ್? ಕಾರಂತರು ಇಡೀ ಕನ್ನಡ ರಂಗಭೂಮಿಗೆಲ್ಲ, ಇಡೀ ಭಾರತೀಯ ರಂಗಭೂಮಿಗೆ ಬಹಳ ದೊಡ್ಡ ವಿಸ್ತಾರವಾದಂಥ ವಿಷನ್ನ ಕೊಟ್ಟವರು ಅವರು.
ವಿಸ್ತಾರ ಮಾಡೋದ್ರಲ್ಲಿ ಇಲ್ಲಿವರೆಗೂ ಅನೇಕ ನಿರ್ದೇಶಕರು ಬಂದಿದ್ದಾರೆ ನನ್ನ ರೀತಿಯಲ್ಲಿ. ಅವ್ರದ್ದೇ ಆದಂಥ ಶೈಲಿಯಲ್ಲಿ, ಅವ್ರದ್ದೇ ಆದಂಥ ರೂಪದಲ್ಲಿ ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದಾರೆ. ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಅಂದ್ಕೊಂಡ್ರೆ ಅದಾಗಿಲ್ಲ ಅನ್ಬೋದು. ಆದರೆ ಅವ್ರದ್ದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಆದರೆ ಎಂದೂ ಕೂಡ ರಂಗಾಯಣವನ್ನು ತಳಮಟ್ಟಕ್ಕಂತೂ ತಂದಿಲ್ಲ. ಇಲ್ಲಿವರೆಗೂ ಕೂಡ ತನ್ನ ಅಸ್ತಿತ್ವವನ್ನು ಅದು ಕಾಪಾಡಿಕೊಂಡೇ ಬಂದಿದೆ. ಆದರೆ ಒಂದೇನೆಂದರೆ, ಅಲ್ಲಿಯ ಕಲಾವಿದರ ಬದುಕಿನ ಪ್ರಶ್ನೆಯನ್ನು ತಗೊಂಡಾಗ ಕೆಲವು ವೇಳೆ ಬಹಳಷ್ಟು ದೊಡ್ಡ ಆಘಾತವನ್ನು ಮತ್ತು ಬೇರೆ ಬೇರೆ ರೀತಿಯ ಕನ್ಫ್ಯೂಷನ್ನ ಅನುಭವಿಸಿದ್ದೌದು. ಯಾಕಂದರೆ ಅವರಿಗೆ ನಿವೃತ್ತಿ ವೇತನ ಇಲ್ಲ. ಕಾರಂತರ ಉದ್ದೇಶ ಇದ್ದಿದ್ದೇ ಕಲಾವಿದರುಗಳೆಲ್ಲ ರಾಜ್ಯದ ಉದ್ದಗಲಕ್ಕೂ ಹರಡ್ಕೋಬೇಕು, ಅವರು ಸಣ್ಣ ಸಣ್ಣ ಒಂದು ರೆಪರ್ಟರಿಗಳಾಗಿ ಬೆಳಿಬೇಕು, ಆ ಮೂಲಕ ರಂಗ ಚಟುವಟಿಕೆಗಳು ಇಡೀ ರಾಜ್ಯದಲ್ಲಿ ಆರಂಭಗೊಳ್ಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಕಾರಂತರು ಏನು ಪರಿಕಲ್ಪನೆ ಇಟ್ಕೊಂಡಿದ್ರೋ ಅದು ಸ್ವಲ್ಪವೂ ಜರುಗಲಿಲ್ಲ ಅನ್ನೋ ಸರ್ವಸತ್ಯವನ್ನು ನಾನು ಒಪ್ಕೋತೇನೆ. ಯಾಕಂದರೆ ಕಾರಂತರಿಗೆ ಒಬ್ಬ ಕಲಾವಿದ ಯಾವತ್ತೂ ಕೂಡ ಸರ್ಕಾರೀಕರಣ ಹೊಂದಬಾರದು ಅಂತಕ್ಕಂಥದ್ದೇ ಎಲ್ಲಿ ಸೋಲ್ತು ಅಂತ. ಇದು ಕಾರಂತರ ಕನಸು ಎಲ್ಲಿ ಸೋಲ್ತು, ಎಲ್ಲಿ ವಿಫಲ ಆಯಿತು, ಯಾರು ಅದಕ್ಕೆ ಕಾರಣರು ಅಂತ. ಸರ್, ಒಂದೇನಾಗುತ್ತೆ, ಕರ್ನಾಟಕದಲ್ಲಿ ಕಲೆಯನ್ನು ನಂಬಿ ವೃತ್ತಿಯನ್ನು ನಡೆಸೋದು ಬಹಳ ಕಷ್ಟ ಸರ್. ನೋಡಿ, ಕಲೆ ಕ್ರಿಯೇಟಿವಿಟಿ ಏನೇ ಇರ್ಬೋದು, ಒಬ್ಬ ಮನುಷ್ಯನಿಗೆ ಹೊಟ್ಟೆನೂ ಅಂತ ಇರುತ್ತೆ ಸರ್. ಹೊಟ್ಟೆ ಮುಂದೆ ಯಾವುದೂ ಅಲ್ಲ. ಆದರೆ ದೇಶದ ಅನೇಕ ಭಾಗಗಳಿಗೆ ನೀವೇನಾದರೂ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಆ ಪ್ರೊಫೆಷ್ನಾಲಿಟಿ ಅನ್ನೋದನ್ನು ನಾವು ಕಾಣಲೇ ಇಲ್ಲ. ಆಮೇಲೆ ಆ ಕಲೆಗೆ ಕೊಡಬೇಕಾದಂಥ ಗೌರವ ಮತ್ತು ಮಾನ್ಯತೆ ಏನಿದೆ ಅದು ಸಿಗಲಿಲ್ಲ ಅನ್ನೋದನ್ನು ಪ್ರಾಮಾಣಿಕವಾಗಿ ಒಪ್ಕೋಬೇಕು ನಾವು. ಇವಾಗ ಉದಾಹರಣೆಗೆ ರಂಗ ಸಮಾಜ ಕಾರಣವೋ, ಸರ್ಕಾರ ಕಾರಣವೋ, ಅಥವಾ ಅಲ್ಲಿಯ ಚುಕ್ಕಾಣಿ ಹಿಡಿದಂಥ ನಿರ್ದೇಶಕರ ವೈಫಲ್ಯಗಳ ಕಾರಣವೋ? ನೇರವಾಗಿ ಸಂಬಂಧ ಇರತಕ್ಕಂಥ ಇಲಾಖೆ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ. ಅಲ್ಲಿನ ಅಧಿಕಾರಿಗಳಿಗೆ ಆ ಪರಿಕಲ್ಪನೆ ಮತ್ತು ಇಚ್ಛಾಶಕ್ತಿ ಬಂದರೆ ಎಷ್ಟು ಕೆಲಸ ನಡೆಯುತ್ತೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಡಿ. ನಮಗೆ ರಂಗಭೂಮಿಯ ಉದ್ದೀಪನ ಆ ಮೂಲಕ ಕನ್ನಡ ಮತ್ತು ಸಂಸ್ಕೃತಿಯ ಕನಿಷ್ಠ ಜ್ಞಾನ ಇದ್ದವ್ರನ್ನಾದರೂ ಅಂತಹ ಜಾಗದಲ್ಲಿ ನೇಮಕ ಮಾಡಬೇಕು ಅನ್ನೋದು ತಮ್ಮ ಬೇಕಾಗುತ್ತೆ ಸರ್, ಬೇಕಾಗುತ್ತೆ. ಸಂಸ್ಕೃತಿ ಇಲಾಖೆನೂ ಇನ್ನೊಂದು ರೆವಿನ್ಯೂ ಇಲಾಖೆ ಇದ್ದರೆ ನಾವು ಯಾವ ಡಸ್ಟ್ಬಿನ್ಗೆ ಹೋಗೋಣ ಹೇಳಿ? ನಮಗೆ ಭಾಳ ನೋವಿನಿಂದ ಹೇಳ್ತಾನೆ ಇದನ್ನು. ಕಲಾವಿದರು, ಕಲೆ ಮತ್ತು ಎಲ್ಲಿ ನಿಜವಾದಂಥ ಕನ್ನಡ ಸಂಸ್ಕೃತಿ, ಕಾವ್ಯ ಸಂಸ್ಕೃತಿಯ ರಂಗಭೂಮಿ ಮೂಲಕ ಕೆಲಸ ಆಗ್ತಾಯಿದೆ ಅನ್ನೋ ಪರಿಜ್ಞಾನ ಬೇಕು. ಅದಕ್ಕೆ ಸರಿಯಾದಂಥ ಮಾನ್ಯತೆ ಕೊಟ್ಟರೆ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಎಂತೆಂಥ ನಿರ್ದೇಶಕರಿದ್ದಾರೆ, ಎಂತೆಂಥ ನಟರಿದ್ದಾರೆ, ನಟಿಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆದರೆ ಅವರಿಗೆ ದಕ್ಕಬೇಕಾದಂಥ ಆರ್ಥಿಕ ಸಬಲತೆ ಮತ್ತು ಮಾನ್ಯತೆ ಸಿಕ್ಕಿಲ್ಲ ಅನ್ನೋ ನೋವಂತೂ ನಮ್ಮನ್ನು ಕಾಡದೆ ಬಿಟ್ಟಿಲ್ಲ ಸರ್. ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಬ್ರೇಕ್.